श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। पुच्छान्तमच्च ಶ್ರೀಮದ್ ಸಮುದ್ರವಿಜಯ ದ್ವಿತೀಯ ಸರ್ಗ 45ನೇ ಶ್ಲೋಕ. पुच्छान्तमच्छमवलम्ब्य कदाचिदेशः प्रातर्व्रजात् व्रजतेव निजर्षभस्य प्रायात् प्रियस्य सहसा स्वजनैरदृष्टो नानावनेषु चरतस्तृणानि. पुच्छान्तम् अच्छम् अवलम्ब्य कदाचित् एषः प्रातः व्रजात् व्रजतः एव निजर्षभस्य प्रायात् प्रियस्य सहसा स्वजनैः अदृष्टः नानावनेषु ಚರತಃ ತೃಣಾನಿ. ಅಂದ್ರೆ ಮತ್ತೊಂದು ಘಟನೆಯನ್ನ ಹೇಳ್ತಾ ಇದ್ದಾರೆ. ವಾಸುದೇವ ನೋಡಿದ್ದೀವಿ ನಾವು, ಮಾತಾಡ್ಲಿಕ್ಕೆ ಬರುತ್ತದೆ, ನಡೆಯಕ್ಕೆ ಬರುತ್ತದೆ, ಹಾಗೆ ಅಂತ. ಅದೃಷ್ಟ ಏಷ ಬಾಲಃ. ಒಂದ್ಸಲ ಏನಾಯ್ತು, ಹುಡುಗ ಇಲ್ಲ, ವಾಸುದೇವ ಕಾಣ್ತಾ ಇಲ್ಲ. ಕದಾಚಿತ್ ಪ್ರಾತಃ, ಬೆಳಿಗಿನ ಜಾವ, ವ್ರಜಾತ್ ಅಂದರೆ ಗೋಷ್ಠಾತ್, ಗೋಶಾಲೆ ಅಂತ ಇತ್ತು, ಅಲ್ಲಿಂದ ವ್ರಜತಃ, ಅಲ್ಲಿಂದ ಹೊರಟೋದ್ರು. ಒಂದು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೊರಟು ಹೋಗ್ಬಿಟ್ಟಿದ್ದಾರೆ ಅವರು ಆಚಾರ್ಯರು. ವಾಸುದೇವ ಗಚ್ಚತಃ ಏವ ಪ್ರಿಯಸ್ಯ ಆತ್ಮನಃ ಪ್ರಿಯಸ್ಯ ನಾನಾ ವನಾನಿ, ತನಗೆ ಪ್ರಿಯವಾದ ನಾನಾ ವಿಧ ವನಗಳು, ಅಲ್ಲಿ ಚರತಃ, ಅಲ್ಲಿ ಆ ಗೋವು ಏನ್ ಮಾಡಿತ್ತು, ತನಗೆ ಇಷ್ಟವಾದ ವನಗಳಲ್ಲಿ ಸಂಚಾರ ಮಾಡುತ್ತಾ, ಚರತಃ ಅಂದ್ರೆ ಅಟತಃ, ಅಲ್ಲಿ ಇಲ್ಲಿ ಸಂಚಾರ ಮಾಡುತ್ತಾ, ತೃಣಾನಿ ಚರತಃ, ಹುಲ್ಲುಗಳನ್ನೆಲ್ಲ ತಿನ್ನುತ್ತಾ, ನಿಜರ್ಷಭಸ್ಯ ಸ್ವಕೀಯ ಅನಡುಹ ಅಚ್ಚಂ ನಿರ್ಮಲಂ ಪುಚ್ಛಾಂತಂ ಅವಲಂಬ್ಯ, ತನ್ನದೇ ಆದ, ಅಂದರೆ ಆ ಮಜ್ಜಿಗೆ ಭಟ್ಟರಿಗೆ ಅವರು ಒಂದು ಎತ್ತಿ ಇಟ್ಟುಕೊಂಡಿದ್ರು. ಆ ಎತ್ತಿನ ಬಾಲವನ್ನು ಹಿಡ್ಕೊಂಡು, ಪುಚ್ಛ ಅಂದ್ರೆ ಬಾಲ, ಪುಚ್ಛಾಂತ ಆ ಬಾಲದ ತುದಿ ಭಾಗ, ಅದನ್ನ ಇಟ್ಕೊಂಡು ನೇತಾಡ್ತಾ ಗೃಹೀತ್ವ ಅಂತ ಇದೆ. ಅವಲಂಬ್ಯ ಅಂದ್ರೆ ಗೃಹೀತ್ವ. ಸಹಸಾ ಅತರ್ಕಿತಂ ಪ್ರಾಯಾತ್, ಯಾವುದು ಕೂಡಲೇ ಯೋಚನೆ ಮಾಡದೆ, ಪ್ರಾಯಾತ್ ವನಕ್ಕೆ ಹೋದ್ರು. ಆ ಎತ್ತು ಎಲ್ಲೆಲ್ಲಿಲ್ಲ ಹೋಯ್ತು, ಆ ಬಾಲವನ್ನು ಹಿಡ್ಕೊಂಡು ಆಚಾರ್ಯರು ಕೂಡ ಹೋದರು ಅಂತ ಅರ್ಥ. ಪುಚ್ಛಾಂತಮಚ್ಛಮವಲಂಬ್ಯ ಕದಾಚಿದೇಶಃ ಪ್ರಾತರ್ವ್ರಜಾತ್ ವ್ರಜತ ಏವ ನಿಜರ್ಷಭಸ್ಯ ಪ್ರಾಯಾತ್ ಪ್ರಿಯಸ್ಯ ಸಹಸಾ ಸ್ವಜನೈರದೃಷ್ಟೋ ನಾನಾವನೇಷು ಚರತಸ್ತೃಣಾನಿ. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.